ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟೆಕ್ನೋ ಪೋವಾ. ಸೊ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮತ್ತು ಈ ಒಂದು ಮೊಬೈಲ್ನಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಮತ್ತು ಫೀಚರ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಮೊಬೈಲ್ನ ಬೆಲೆ ಎಷ್ಟು, ಅದು ಮಾತ್ರ ಅಲ್ಲದೆ ಈ ಒಂದು ಮೊಬೈಲ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನು ಅಂತ ನಾನು ತಿಳಿಸ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಹಾಗಾದರೆ ಈ ಒಂದು ಮೊಬೈಲ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಒಳಗೆ ಏನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಅಂತ. ಸೊ ಫಸ್ಟು ಬಾಕ್ಸನ್ನು ಓಪನ್ ಮಾಡಿದ್ದು ನಮಗೆ 6.8 ಇಂಚಿನ ಒಂದು ದೊಡ್ಡ ಮೊಬೈಲ್ ಸಿಗುತ್ತೆ. ಓಕೆ, ಸೊ ಇದ್ರ ಜೊತೆಗೆ ನಮಗೆ ಬ್ಯಾಕ್ ಕವರ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೀವಿಲ್ಲಿ ನೋಡ್ಕೊಬೋದು, ಈ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರನ್ನು ನೋಡಲಿಕ್ಕೆ ಚೆನ್ನಾಗೇ ಇದೆ. ಸೊ ಸ್ವಲ್ಪ ದಿನ ಕಷ್ಟ ಬರುತ್ತೆ, ನೀವು ಬೇರೆ ಒಂದು ಬ್ಯಾಕ್ ಕವರನ್ನು ಹಾಕ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಸೊ ಮೊಬೈಲನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸಲ್ಲಿ ಬೇರೆನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಅಂತ ನೋಡಿದ್ರೆ, ಒಂದು ಯೂಸರ್ ಮ್ಯಾನ್ಯಲನ್ನು ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದು ಗೂಗಲ್ ಅಸಿಸ್ಟೆಂಟಿಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ, ಮತ್ತು ಒಂದು ವಾರಂಟಿ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ವಾರಂಟಿ ಕಾರ್ಡಲ್ಲಿ ಏನು ಹಾಕಿದ್ದಾರೆ ಅಂದರೆ, ನಿಮಗೆ 12 ತಿಂಗಳು ವ್ಯಾರಂಟಿ ಪ್ಲಸ್ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ವ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಟೆಕ್ನೋನ ಎಲ್ಲ ಮೊಬೈಲ್ನಲ್ಲೂ. ಸೊ ಈ ರೀತಿ ಒಂದು 13 ತಿಂಗಳಿನ ವ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಬೇಕಂದ್ರೆ ಬಾಕ್ಸ್ ಒಳಗೆ 18 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರನ್ನು ಕೊಡ್ತಾ ಇದ್ದಾರೆ. ಸೊ ಚಾರ್ಜಿಂಗ್ ಅಡಾಪ್ಟರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡಬೇಕಂದ್ರೆ ಬಾಕ್ಸ್ನೊಳಗೆ ಒಂದು ಸ್ಟಿಕ್ಕರ್ ಇದೆ. ಓಕೆ, ಅದನ್ನು ಬಿಟ್ಟರೆ ಒಂದು ಸಿಮ್ ಎಜೆಕ್ಟರನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಒಂದು ಮೈಕ್ರೋ USB ಕೇಬಲನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬಾಕ್ಸ್ನ ಒಳಗಡೆ ಬೇರೆ ಏನೂ ಕಂಟೆಂಟ್ಸ್ ಇಲ್ಲ. ಸೊ ನೆಕ್ಸ್ಟ್ ಈ ಒಂದು ಮೊಬೈಲ್ನ ಫಿಸಿಕಲ್ ಓವರ್ವ್ಯೂ ನೋಡೋದಾದರೆ, ಈ ಒಂದು ಮೊಬೈಲ್ನಲ್ಲಿ ನಿಮಗೆ 6.8 ಇಂಚ್ನ ಒಂದು ದೊಡ್ಡ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಫ್ರಂಟಲ್ಲಿ ಒಂದು ಡಾಟ್ ಇನ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ 8 ಮೆಗಾ ಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಇದೆ. ನೆಕ್ಸ್ಟು ಟಾಪಲ್ಲಿ ನೋಡಬೇಕಂದ್ರೆ ಸ್ಪೀಕರ್ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಕಾಲ್ ಮಾತಾಡ್ತೀವಿ ಸೊ ಅದೇ ಜಾಗದಲ್ಲಿ ದೊಡ್ಡ ಸ್ಪೀಕರು ಇರುತ್ತೆ. ಬಾಟಮಲ್ಲೆಲ್ಲೂ ಸ್ಪೀಕರ್ ಇಲ್ಲ, ಮೇಲೆ ಮಾತ್ರ ಸ್ಪೀಕರ್ ಇದೆ. ಓಕೆ, ಸೊ ನೆಕ್ಸ್ಟು ಸೈಡಲ್ಲಿ ನೋಡಬೇಕಂದ್ರೆ ವಾಲ್ಯೂಮ್ ರಾಕರ್ಸ್ ಕೀಗಳು ಇದ್ದಾವೆ ಮತ್ತು ಒಂದು ಪವರ್ ಬಟನನ್ನು ಕೊಟ್ಟಿದ್ದಾರೆ. ಬಾಟಮಲ್ಲಿ ನೋಡುವುದಾದರೆ ಮೈಕ್ ಅನ್ಸುತ್ತೆ ಇದು, ಸೊ ಅದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದು ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು 3.5mm ಒಂದು ಆಡಿಯೋ ಜಾಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು ಮೊಬೈಲ್ನ ಲೆಫ್ಟ್ ಸೈಡ್ ನೋಡೋದಾದರೆ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ನ ಬಟನನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಒಂದು ಮೊಬೈಲ್ನ ಬ್ಯಾಕ್ ಸೈಡ್ ನೋಡೋದಾದರೆ ಇದರಲ್ಲಿ ನಿಮಗೆ ಕ್ವಾಡ್ ಕ್ಯಾಮರಾ ಸೆಟಪ್ಪನ್ನು ಕೊಡ್ತಾ ಇದ್ದಾರೆ. ಸೊ ಒಂದು 16 ಮೆಗಾ ಪಿಕ್ಸೆಲ್ನ ಬ್ಯಾಕ್ ಕ್ಯಾಮರಾ, ನೆಕ್ಸ್ಟು ಇನ್ನೊಂದು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾ, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಕ್ಯಾಮ್ರಾ ಒಂದು AI ಕ್ಯಾಮ್ರಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ನಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ನ ಬಾಡಿ ಏನಿದೆ ಅದು ಫುಲ್ ಆ್ಯಂಡ್ ಫುಲ್ ಆಗಿ ಪ್ಲಾಸ್ಟಿಕ್ದು ಆಗಿದೆ. ಆಲ್ಸೋ ಈ ಒಂದು ಮೊಬೈಲ್ನ ಫ್ರಂಟ್ ಸೈಡಲ್ಲಿ ಡ್ಯುವಲ್ LED ಫ್ಲ್ಯಾಶನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ನೈಟ್ ಹೊತ್ತು ಸೆಲ್ಫಿ ತೆಗೆಯೋದಾದರೆ ಈ ಒಂದು LED ಫ್ಲ್ಯಾಶನ್ನು ಯೂಸ್ ಮಾಡಿಕೊಂಡು ನೀವು ನೈಟ್ ಹೊತ್ತು ಕೂಡ ಸೆಲ್ಫೀಸ್ಗಳನ್ನು ಚೆನ್ನಾಗಿ ತಗೊಬಹುದು. ಸೊ ಹಾಗಾದರೆ ಈ ಒಂದು ಮೊಬೈಲ್ನಲ್ಲಿ ಬೇರೆ ಏನೆಲ್ಲ ಸ್ಪೆಸಿಫಿಕೇಷನ್ಸನ್ನು ಕೊಡ್ತಿದ್ದಾರೆ ಅಂತ ನೋಡಿದ್ರೆ, ಇದರಲ್ಲಿ ನಿಮಗೆ ಮೀಡಿಯಾಟೆಕ್ನ ಹೀಲಿಯೋ G80ನ ಪ್ರೊಸೆಸರನ್ನು ಕೊಡ್ತಾ ಇದ್ದಾರೆ. ನೀವೇನಾದರೂ ಗೇಮಿಂಗ್ ಆಡ್ತೀರಾ ಅಂದರೆ ಸೊ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಈ ಒಂದು ಸೆಗ್ಮೆಂಟಲ್ಲಿ. ನೆಕ್ಸ್ಟ್ ಈ ಒಂದು ಮೊಬೈಲ್ ಏನಿದೆ ಇದು 2 ವೇರಿಯಂಟಲ್ಲಿ ಬರುತ್ತೆ. ಒಂದು 4 GB ರ್ಯಾಮ್, 64 GB ಸ್ಟೋರೇಜ್ ಎಂದು. ಓಕೆ, ಸೊ ಈ ಒಂದು ಮೊಬೈಲ್ ಬಂದ್ಬಿಟ್ಟು 9,999 ರೂಪಾಯಿಗೆ ಸಿಗುತ್ತೆ. ಇನ್ನೊಂದು ವೇರಿಯಂಟ್ ಕೂಡ ಇದೆ, 6 GB ರ್ಯಾಮ್, 128 GB ಸ್ಟೋರೇಜ್ ಎಂದು. ಅದು 11,999 ರೂಪಾಯಿಗೆ ಸಿಗುತ್ತೆ. ಸೊ ಇದನ್ನು ಹೇಗೆ ಪರ್ಚೇಸ್ ಮಾಡ್ಕೊಳ್ಳೋದು ಅಂದರೆ, ಡಿಸೆಂಬರ್ 11ನೇ ತಾರೀಕು ಫ್ಲಿಪ್ಕಾರ್ಟ್ನಲ್ಲಿ ಬಿಡ್ತಾರೆ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಬೋದು, ಇಲ್ಲಾಂದರೆ ಆಫ್ಲೈನ್ ಸ್ಟೋರ್ಸ್ನಲ್ಲಿ ಪರ್ಚೇಸ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಮೊಬೈಲ್ನ ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ, ಈ ಒಂದು ಮೊಬೈಲ್ ಆಂಡ್ರಾಯ್ಡ್ 10ನಲ್ಲಿ ರನ್ ಆಗುತ್ತೆ. ಸೊ ಇದೊಂದು ಸ್ಟಾಕ್ OS ಅಂತ ಕೇಳಿದ್ರೆ ಇಲ್ಲ, ಇದೊಂದು ಕಸ್ಟಮ್ ರೋಮ್, ಅವರದೇ ಆದಂತಹ iOS ಅಂತ ಇದೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ನಲ್ಲಿ ಒಂದು ಒಳ್ಳೆ ವಿಷಯ ಏನಂದರೆ, ಈ ಒಂದು ಮೊಬೈಲ್ನಲ್ಲಿ ನಿಮಗೆ 6000 mAhನ ಒಂದು ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ ಯೂಸ್ ಮಾಡಲಿಕ್ಕೆ ಏನಿದೆ ಮತ್ತು ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟು ನಾವು ಎಲ್ಲರೂ ನೋಡೋ ಥರ ಕ್ಯಾಮ್ರಾ ಟೆಸ್ಟನ್ನು ಮಾಡೋಣ. ಸೊ ಫ್ರಂಟಲ್ಲಿ ನೋಡಬೇಕಂದ್ರೆ ನಮಗೆ ಒಂದು AI ಕ್ಯಾಮ್ರಾ ಸೆಟಪ್ಪನ್ನು ಕೊಡ್ತಾ ಇದ್ದಾರೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ನಲ್ಲಿ.
ಸೊ ಫ್ರಂಟ್ ಕ್ವಾಲಿಟಿ ಹೇಳಬೇಕಂದ್ರೆ ತುಂಬ ಏನೂ ಚೆನ್ನಾಗಿಲ್ಲ, ನಾರ್ಮಲ್ ಆಗೇ ಇದೆ. ಓಕೆ, ಸೊ ಅದರಲ್ಲಿ ತೆಗೆದಿರುವ ಫೋಟೋ ಒಂದನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ, ನೀವು ಸ್ಕ್ರೀನಲ್ಲಿ ನೋಡ್ಕೊಬೋದು. ಓಕೆ, ನೆಕ್ಸ್ಟು ಈ ಒಂದು ಮೊಬೈಲ್ನ ಬ್ಯಾಕ್ ಕ್ಯಾಮ್ರಾ ನೋಡಬೇಕಂದ್ರೆ, ಸೊ ಬ್ಯಾಕಲ್ಲಿ 16 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಅಲ್ವಾ, ಸೊ ಅದರಲ್ಲೂ ಕೂಡ ಫೋಟೋ ತುಂಬ ಏನೂ ಚೆನ್ನಾಗಿ ಬರ್ತಾ ಇಲ್ಲ, ನಾರ್ಮಲ್ ಆಗೇ ಇದೆ. ಸೊ ನೆಕ್ಸ್ಟ್ ಈ ಒಂದು ಕ್ಯಾಮರಾ ಅಪ್ಲಿಕೇಶನ್ನಲ್ಲಿ ಬ್ಯೂಟಿ ಮೋಡು, ಬೊಕೆ ಮೋಡು ಮತ್ತು AR ಶಾರ್ಟ್ಸು, ಸೊ ಈ ರೀತಿ ಎಲ್ಲ ಆಪ್ಷನನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು. ಸೊ ಫೋನ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇದರಲ್ಲಿ ಕೊಟ್ಟಿರುವ ಬೇರೆ ಸ್ಪೆಷಲ್ ಫೀಚರ್ಸ್ ಏನಂತ ನೋಡಿದ್ರೆ, ಇದರಲ್ಲಿ ನಿಮಗೆ ಗೇಮಿಂಗ್ ಮೋಡನ್ನು ಸಪ್ರೇಟಾಗಿ ಕೊಡ್ತಾ ಇದ್ದಾರೆ, ಡಾರ್ಕ್ ಥೀಮ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಮತ್ತು ಇದರಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ ಸ್ಟೋರೇಜ್ ಸೇವ್ ಮಾಡಲಿಕ್ಕೆ ಇದರಲ್ಲಿ ಫೋಟೋ ಕಂಪ್ರೆಷನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಒಂದು 2 MB 3 MB ಇರೋ ಫೋಟೋ ಎಲ್ಲ 500 KB, ಸೊ ಅಷ್ಟಕ್ಕೆ ಕಂಪ್ರೆಸ್ ಆಗುತ್ತೆ, ಯಾವುದೇ ಒಂದು ಕ್ವಾಲಿಟಿ ಲಾಸ್ ಆಗದೇನೆ. ಸೊ ಈ ಒಂದು ಫೀಚರ್ ಏನಿದೆ ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಇದೆಷ್ಟು ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ಸ್ ಆ್ಯಂಡ್ ಫೀಚರ್ಸ್. ನೆಕ್ಸ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಹೇಳಬೇಕಾದ್ರೆ, ಸೊ ಈ ಒಂದು ಫೋನ್ನಲ್ಲೇನಿದೆ ಒಂದು ದೊಡ್ಡ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಓಕೆನಾ, ಸೊ ನಾವೇನಾದರೂ ವಿಡಿಯೋ ನೋಡುವಾಗ ಚೆನ್ನಾಗಿ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಬೋದು. ನೆಕ್ಸ್ಟು ಕಡಿಮೆ ಏನಂತ ನೋಡಿದ್ರೆ ಬರೀ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೆಕ್ಸ್ಟು ಪ್ರೊಸೆಸರನ್ನು ನೋಡೋದಾದರೆ, ಪ್ರೊಸೆಸರ್ ಕೂಡ ಈ ಒಂದು ಸೆಗ್ಮೆಂಟಲ್ಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್, ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಒಂದು ಫೋನ್ನ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕಾದ್ರೆ, ಫ್ರಂಟು 8 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು, ಫೋಟೋ ಕ್ವಾಲಿಟಿ ಎಲ್ಲ ನಾರ್ಮಲ್ ಆಗಿದೆ, ನೀವು ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ಕೊಬೋದು. ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಸೆಟಪನ್ನು ಕೊಟ್ಟಿದ್ದಾರೆ. 16 ಮೆಗಾ ಪಿಕ್ಸೆಲ್ ಬಂದುಬಿಟ್ಟು ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಮನೆ ಒಳಗಡೆ ಅಂದರೆ ಸ್ವಲ್ಪ ನಾಯ್ಸಸ್ ಬರ್ತಾ ಇದೆ. ನೆಕ್ಸ್ಟು ಇನ್ನೂ ಒಂದು 3 ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ, 2 ಮೆಗಾ ಪಿಕ್ಸೆಲ್ ಒಂದು AI ಕ್ಯಾಮ್ರಾ. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಮತ್ತು ಯೂಸಸ್ ಅಷ್ಟು ಒಂದು ಚೆನ್ನಾಗಿಲ್ಲ, ನಾವು ಮ್ಯಾಕ್ರೋ ಫೋಟೋನೆಲ್ಲ ಯಾವಾಗಲೂ ತೆಗಿತಾ ಇರಲ್ಲ. ಸೊ ಓವರಾಲ್ ಹೇಳಬೇಕಂದ್ರೆ ಓಕೆ, ಫೋಟೋ ಕ್ವಾಲಿಟಿ ನಾರ್ಮಲ್ ಆಗಿ ಇದೆ. ಸೊ ನೆಕ್ಸ್ಟು ನನಗೆ ಇಷ್ಟ ಆಗಿದ್ದೇನಪ್ಪ ಅಂತ ನೋಡಿದ್ರೆ, ಬಾಕ್ಸ್ನ ಜೊತೆಗೆ 18 ವಾಟ್ಸ್ನ ಒಂದು ಫಾಸ್ಟ್ ಚಾರ್ಜರನ್ನು ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ಬಟ್ ಇದರಲ್ಲಿ ಮೈಕ್ರೋ USB ಆಯಿತು, ನಮಗೆ Type-C ಕೇಬಲ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಯಾವ ಕೇಬಲ್ ಆದರೆ ಏನು, ಫಾಸ್ಟ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿರೋ ಇಷ್ಟ ಏನಪ್ಪ ಅಂತ ನೋಡಿದ್ರೆ, ಈ ಒಂದು ಫೋನ್ನಲ್ಲಿ ಇದರಲ್ಲಿ ನಮಗೆ 6000 mAh ಒಂದು ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು. ಸೊ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬೇಕು ಅಂತ ನೋಡಿದ್ರೆ ನೀವು ಬೇರೆ ಕಂಪನಿಯ ಮೊಬೈಲ್ ಅಥವಾ ಬೇರೆ ಮೊಬೈಲನ್ನು ನೀವು ತಗೊಬೋದು. ಸೊ ಇದೆಷ್ಟು ನನ್ನ ಒಂದು ಒಪಿನಿಯನ್. ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.